Dear students, welcome back to Shumurthy Academy classes. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಇಂಗ್ಲಿಷ್ 2 ಮಾರ್ಕ್ ಕ್ವೆಶ್ಚನ್ ವಿತ್ ಆನ್ಸರ್ಸ್ನ ನೋಡ್ತಾ ಹೋಗೋಣ. ನಾನು ಹೇಳ್ತೀನಿ, ಟಿಕ್ ಮಾಡ್ತೀನಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಕ್ವೆಶ್ಚನ್ಗಳು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಈಗಾಗಲೇ ನಾನು ಸಮ್ಮರಿನ ಅಪ್ಲೋಡ್ ಮಾಡಿದ್ದೀನಿ, ಗ್ರಾಮರ್ ಪಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಪ್ರತಿಯೊಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡಿ. ನಾವೀಗ ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ. ಮೊದಲನೇ ಪೊಯಮು ರೋಮಿಯೋ ಆ್ಯಂಡ್ ಜೂಲಿಯಟ್. ಈ ಒಂದು ಪೊಯಮಿಂದ ನಿಮಗೆ ಏನೆಲ್ಲ 2 ಮಾರ್ಕ್ಸಿಗೆ ಕೇಳ್ತಾರೆ ಅಂತಂದರೆ, ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ ಜೂಲಿಯಟ್. ಇದು ಇಂಪಾರ್ಟೆಂಟ್ ಕ್ವಶನು ಕೇಳ್ತಾರೆ. ಯಾವುದಕ್ಕೆಲ್ಲ ಕಂಪೇರ್ ಮಾಡಿದ್ರು, ಸ್ನೋಯಿ ಡವ್, ರಿಚ್ ಜಿವೆಲ್, ಇದಕ್ಕೆಲ್ಲ ಕಂಪೇರ್ ಮಾಡಿದ್ರು. ಇದು ಇಂಪಾರ್ಟೆಂಟ್ ಕ್ವಶನ್ನು. ಮೆನ್ಷನ್ 2 ಎಕ್ಸ್ಪ್ರೆಷನ್ ದಟ್ ಜೂಲಿಯಟ್ ಯೂಸಸ್ ಟು ಗ್ಲಾರಿಫೈ ರೋಮಿಯೋಸ್ ಚಾರ್ಮ. ಎ ನ್ಯೂಸ್ ನೋ ಆ್ಯಂಡ್ ಎ ಡೇ ಇನ್ ಎ ನೈಟ್. ಇದು ಕೂಡ ಇಂಪಾರ್ಟೆಂಟು. 2 ಮಾರ್ಕ್ ಕ್ವಶನ್ನು ನಾವು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ, ಇಂಥದ್ದೇ ಬರುತ್ತೆ ಅಂತ ಹೇಳಿ. ಹಾಗಾಗಿ 2 ಮಾರ್ಕ್ಸನ್ನು ನೀವು ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಓದಿ. ಈಗಾಗಲೇ 3 ಮಾರ್ಕ್ಸು ಮತ್ತು 4 ಮಾರ್ಕ್ಸಿಗೆ ಅವ್ರು ಯಾವುದೇ ಕ್ವಶನ್ ಕೇಳಿದ್ರು ಆ ಒಂದು ಚಾಪ್ಟರ್ದು ಅಥವಾ ಆ ಒಂದು ಪೊಯಮ್ದು ಜಸ್ಟ್ ಸಮ್ಮರಿ ಬರೆದ್ರೆ ಸಾಕಾಗತ್ತೆ. ಸಮ್ಮರಿ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಈಗ ನೀವೇನು ಮಾಡಬೇಕು, 2 ಮಾರ್ಕ್ಸ್ದು ಪ್ರತಿಯೊಂದು ಚಾಪ್ಟರ್, ಪ್ರತಿಯೊಂದು ಲೆಸನಲ್ಲಿ ಎಲ್ಲ ಕ್ವಶನ್ನು ಕೂಡ ಓದ್ಕೋಬೇಕಾಗತ್ತೆ. ಆಗ ನೀವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. 80 ಔಟ್ ಆಫ್ 80ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಎಲ್ಲೂ ಕೂಡ ನೀವು ಮಾರ್ಕ್ಸ್ನ ಕಳ್ಕೊಳ್ಳೋದಿಲ್ಲ. ವಾಟ್ ಆರ್ ದ 2 ಡಿಸ್ಕ್ರಿಪ್ಷನ್ಸ್ ಆಫ್ ಜೂಲಿಯಟ್ ಬ್ಯೂಟಿ ಮೇಡ್ ಬೈ ರೋಮಿಯೋ? ಬ್ಯೂಟಿ ಟು ರಿಚ್ ಆ್ಯಂಡ್ ಫಾರ್ ದ ಅರ್ತ್ ಟು ಡಿಯರ್. ಇದು ಕೂಡ ಇಂಪಾರ್ಟೆಂಟು. ನಿಮಗೆ MCQಸ್ನಲ್ಲೂ ಕೂಡ ಕೆಲವೊಂದು ಸಲ ಕೇಳೋ ಸಾಧ್ಯತೆ ತುಂಬ ಇರುತ್ತೆ. ಹೂ ಆರ್ ಕಂಪೇರ್ ಟು ಎ ಸ್ನೋಯಿ ಡವ್. ಯಾರನ್ನು ಕಂಪೇರ್ ಮಾಡಿದ್ದು? ಜೂಲಿಯಟ್ ಆ್ಯಂಡ್ ದರ್ ಫೆಲೋ ಡ್ಯಾನ್ಸರ್ಸ್ನ. ಓಕೆನಾ. ವಾಟ್ ಡಿಡ್ ದ ರೋಮಿಯೋ ವಾಂಟ್ ಟು ಡೂ ಆಫ್ಟರ್ ಮೆಜರ್ ಡನ್? ವೈ? ವಾಂಟೆಡ್ ಟು ಟಚ್ ಹರ್ ಹ್ಯಾಂಡ್ and make blessed is rude and. Mention any 2 qualities of night according to Juliet in Romeo and Juliet. Gentle night and loving night ಅಂತ ಒಂದು ಯಾವುದಾದ್ರೂ ಬರೆದ್ರೆ ಆಗುತ್ತೆ. What are the 2 birds Romeo has used figuratively in describing Juliet and her fellow dancers? Snowy dove ಮತ್ತು ಬ್ಲ್ಯಾಕ್ ಕ್ರೌಸ್ನ ಈ ಒಂದು ಪೊಯಮಲ್ಲಿ ಯೂಸ್ ಮಾಡಿರೋಂಥದ್ದು. ಇದು ನಿಮಗೆ MCQಸಲ್ಲೂ ಬರ್ಬೋದು ಮತ್ತು 2 ಮಾರ್ಕ್ಸಲ್ಲೂ ಬರ್ಬೋದು. ಹಾಗಾಗಿ ಯಾವ ಕ್ವಶನ್ನು ಕೂಡ ಸ್ಕಿಪ್ ಮಾಡಬೇಡಿ. ವಾಟ್ ಡಸ್ ಆಲ್ ದ ವರ್ಡ್ ಸ್ಟಾರ್ಟ್ ಡೂಯಿಂಗ್ ಆ್ಯಂಡ್ ಸ್ಟಾಪ್ ಡೂಯಿಂಗ್ ಅಕಾರ್ಡಿಂಗ್ ಟು ಜೂಲಿಯಟ್? ಮೇಕ್ ದ ಫೇಸ್ ಆಫ್ ಎವನ್ ಸೋ ಫೈನ್ ಆ್ಯಂಡ್ ಸ್ಟಾಪ್ ಪೇಯಿಂಗ್ ವರ್ಷಿಪ್ ಟು ದ ಗ್ಯಾರಿಶ್ ಸನ್. 2D ಚಾಪ್ಟರಿಂದ ನೋಡ್ತಾ ಹೋಗೋದಾದರೆ, ನೇಮ್ 2 ಕಂಟ್ರೀಸ್ ದಟ್ ಬಾರ್ಡರ್ಡ್ ಮೊನಾಕೋ. ಸೊ ಇದು ಫ್ರೆಂಚ್ ಮತ್ತು ಇಟಾಲಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್, ಮೆನ್ಷನ್ ದ 2 ಥಿಂಗ್ಸ್ ವಿಚ್ ಮೇಕ್ಸ್ ಮೊನಾಕೋ ಅಟ್ ಐ ಕಿಂಗ್ಡಮ್. ಲೆಸ್ ಪಾಪ್ಯುಲೇಷನ್ ಆ್ಯಂಡ್ ಸ್ಮಾಲ್ ಲ್ಯಾಂಡ್. ಇದು ಕೂಡ ಇಂಪಾರ್ಟೆಂಟು. ಮೆನ್ಷನ್ ಎನಿ 2 ಸಪೋರ್ಟಿಂಗ್ ಸ್ಟಫ್ ಆರ್ ಅಫಿಷಿಯಲ್ ಆಫ್ ದ ಕಿಂಗ್ ಆಫ್ ಮೊನಾಕೋ. ಸೊ ಇದಕ್ಕೆ ಮಿನಿಸ್ಟರೀಸ್, ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಥರ್ಡ್ ಅಂತ. 4th ಕ್ವಶನ್, ನೇಮ್ ಎನಿ 2 ಕಮೋಡಿಟೀಸ್ ದಟ್ ವರ್ ಟ್ಯಾಕ್ಸ್ಡ್ ಇನ್ ಮೊನಾಕೋ. ವೈನ್, ಸ್ಪ್ರೈಟ್ಸ್, ಟೊಬ್ಯಾಕೋ. ಇದು ಕೂಡ ಇಂಪಾರ್ಟೆಂಟ್. ವಾಟ್ ವರ್ ದ 2 ಥಿಂಗ್ಸ್ ವಿಚ್ ಮೊನಾಕೋ ಪೀಪಲ್ ವರ್ ಡೂಯಿಂಗ್ ಆ್ಯಸ್ ಪೀಪಲ್ ಡಿಡ್ ಇನ್ ದ ಅದರ್ ಕಂಟ್ರೀಸ್? ಡ್ರಿಂಕ್ ಆ್ಯಂಡ್ ಸ್ಮೋಕ್. ನೆಕ್ಸ್ಟ್, ನೇಮ್ ದ 2 ಥಿಂಗ್ಸ್ ಆಫ್ ಮೊನಾಕೋ ಕಿಂಗ್ ಟು ಡ್ರಾ ರೆವೆನ್ಯೂ ವಿಚ್ ಈಸ್ ನಾಟ್ ಎ ನೈಸ್ ಥಿಂಗ್ ಫ್ರಮ್ ಡ್ರಿಂಕ್ ಆ್ಯಂಡ್ ಟೊಬ್ಯಾಕೋ. ಇದು ಕೂಡ ಇಂಪಾರ್ಟೆಂಟು. Who are the main beneficiaries of gaming houses in Monaco if one loses or wins? ಕೀಪರ್ ಆ್ಯಂಡ್ ಕಿಂಗ್. ಇದು ಕೂಡ ಇಂಪಾರ್ಟೆಂಟು, MCQ ಅಲ್ಲಿ ಬರೋ ಸಾಧ್ಯತೆ ತುಂಬ ಇದೆ. ನೆಕ್ಸ್ಟು 8th ಕ್ವಶನ್ನ ನಾವು ನೋಡೋದಾದರೆ, ನೇಮ್ ಎನಿ 2 ಥಿಂಗ್ಸ್ ದಟ್ ದ ಪ್ರೈಸ್ ಆಫ್ ಮೊನಾಕೋ ಡಿಡ್ ಆನ್ ಎ ಸ್ಮಾಲರ್ ಸ್ಕೇಲ್ ಆ್ಯಸ್ ಎ ಕಿಂಗ್. ರಿವಾರ್ಡ್ಸು, ಸೆಂಟೆನ್ಸ್ ಆರ್ ಎಕ್ಸ್ಕ್ಯೂಸಸ್. ಮೆನ್ಷನ್ ಎನಿ 2 ಪ್ರೊಫೆಷನಲ್ಸ್ ಹೂ ಟ್ರೈ ಟು ಮರ್ಡರ್ ಕೇಸ್ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನೇಜರ್. ಜಡ್ಜಸ್, ಬ್ಯಾರಿಸ್ಟರ್ಸ್, ಅದು ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಎಲ್ಲ ಕ್ವಶನ್ಸ್ನ ಓದ್ಕೊಳ್ಳಿ. ಯಾಕಂತಂದರೆ ಈ ಎಲ್ಲ ಕ್ವಶನ್ಗಳು ನಿಮಗೆ MCQಸಲ್ಲಿ ಆಗ್ಬೋದು, 2 ಮಾರ್ಕ್ಸ್ ಸೆಷನಲ್ಲಾದರೂ ಬರುತ್ತೆ. ಓಕೆನಾ. ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ, ಅಥವಾ ನಾನು PDF ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅದ್ರ ಮುಖಾಂತರ ನೀವು 2 ಮಾರ್ಕ್ಸ್ದು ಕ್ವಶನ್ ಏನಿದೆ ಚಾಪ್ಟರ್ ವೈಸು ಓದ್ಕೊಳ್ಳಿ. ಖಂಡಿತ ಇದೇ ಕ್ವಶನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ
ಟಾಪ್ 11 ಮಾಡೆಲ್ ಕ್ವಶನ್ ಪೇಪರ್ನ ಹಾಕ್ತೀನಿ. ಅಷ್ಟನ್ನು ಕೂಡ ನೀವು ಓದ್ಕೊಂಡ್ರೆ ಸಾಕು. ಆ 11 ಕ್ವಶನ್ ಪೇಪರಲ್ಲಿ ಏನಿದೆ ಅಷ್ಟು ಕ್ವಶನ್ಸ್ನ ನೀವು ಕಂಪ್ಲೀಟಾಗಿ ತರವಾಗಿ ಓದ್ಕೊಂಡ್ರೆ ಸಾಕು. 80 ಔಟ್ ಆಫ್ 80 ಖಂಡಿತ ಸ್ಕೋರ್ ಮಾಡ್ತೀರಾ. ಮಿನಿಮಮ್ 70+ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ಏನು ಮಾಡಬೇಕು, ಈ ಕೂಡಲೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡಾಗ ಮಾತ್ರ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಎಲ್ಲ ಒಂದು ಚಾನಲ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾನು ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟು ವೀಡಿಯೋಸ್ನ ನೀವು ತರೋ ಹಾಗೆ ಪರ್ಫೆಕ್ಟಾಗಿ ಓದಿದರೆ ಖಂಡಿತ ನೀವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು, ಹೆಲ್ಪ್ಫುಲ್ ಆಯಿತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು PDF ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಡೈರೆಕ್ಟು ನಾನು ಟೆಲಿಗ್ರಾಮ್ ಚಾನಲ್ನಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಈಗಾಗಲೇ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸುಮಾರಷ್ಟು PDFಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಟೆಲಿಗ್ರಾಮ್ ಲಿಂಕ್ನ ಈ ಒಂದು ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ಗೂ ಕೂಡ ಜಾಯಿನ್ ಮಾಡಿಕೊಂಡು ಆ ಒಂದು PDFನಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನೂ ಗ್ರಾಮರ್ ಪಾರ್ಟ್ನೂ ಕೂಡ ಓದ್ಕೊಳ್ಳಿ. ಖಂಡಿತ ಒಳ್ಳೆ ಮಾರ್ಕ್ಸು ಬಂದೇ ಬರುತ್ತೆ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಮರೆಯದಲ್ಲೇ ಶೇರ್ ಮಾಡಿ.